ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ ಗೌಡ, ಮಾಮ್ಸ್ ವರ್ಡ್ಗೆ ಸ್ವಾಗತ. ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಮೇಘಾ ಮ್ಯಾಮ್ ಅವ್ರ ಅಕ್ಕನ ಮದುವೆಯ ವಿಡಿಯೋ ಇದು. ಸೊ ನಾವು ಮೆಹಂದಿಗೆ ಹೊರಟಿರ್ಬೇಕಾದ್ರೆ ತೆಗೆದಿರುವಂಥ ಫೋಟೋ. ಎಷ್ಟೊಂದು ಜನ ಕೇಳ್ತಿದ್ರಿ, ತುಂಬ ಶಾಪಿಂಗ್ ಮಾಡಿದ್ರಲ್ಲ, ಯಾವುದಾದ್ರು ಬಟ್ಟೆಗಳು ತೊಗೊಂಡ್ವಾ ಅಂತ, ಮತ್ತು ಔಟ್ಫಿಟ್ಸ್ದು ವಿಡಿಯೋಗಳನ್ನ ಹಾಕಿ ಅಂತ. ಸೊ ಅದಕ್ಕೋಸ್ಕರ ಈ ಜಲಕ್ಕಷ್ಟೇ. ಸೊ ಇದು ಮೆಹಂದಿಗೆ ನಾವು ಹೋಗಿದ್ವಿ. ಸೊ ಇದು ಫಾರ್ಮರ್ಸಲ್ಲಿ ಮಾಡಿದಂಥದ್ದು. ಇದನ್ನು ಕೂಡ ಡಿಸೈನ್ ಮಾಡಿಸಿರೋ ಅಂಥದ್ದು, ಕಸ್ಟಮೈಸ್ ಮಾಡಿಸಿರೋ ಅಂಥ ಡ್ರೆಸ್ಸು. ಅವ್ರ ಅಮ್ಮನ ಜೊತೆ ಮೆಹಂದಿ ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದರು ಮೆಹಂದಿ. ಬಟ್ ನಾವು ಹೋಗೋದು ಮಾತ್ರ ತುಂಬಾ ಲೇಟಾಗಿ ಹೋಗಿತ್ತು. ಆದರೂ ಕೂಡ ನಮ್ಮ ಮ್ಯಾಮ್ ನಮಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೊನೆಯಲ್ಲಿ ನಾವು ಮೆಹಂದಿ ಹಾಕಿಸ್ಕೊಂಡ್ವಿ. ಸೊ ಇಯರ್ ಇಸ್ ದ ಬ್ರೈಡ್. ಸೊ ಎಷ್ಟು ಕ್ಯೂಟಾಗಿದ್ದಾರಲ್ಲ ನಮ್ಮ ಬ್ರೈಡು. ಆಮೇಲೆ ಮಕ್ಕಳು ಕೂಡ ಮೆಹಂದಿ ಹಾಕಿಸ್ಕೊಂಡ್ರು, ನಾವುಗಳು ಕೂಡ ಮೆಹಂದಿ ಹಾಕಿಸ್ಕೊಂಡ್ವಿ. ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಅಷ್ಟೊಂದು ಜನ ಮೆಹಂದಿ ಹಾಕಿಸ್ಕೊಂಡಿದ್ದವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ನೋಡ್ತಾ ಇದ್ದೀರಲ್ವ, ಮೀನು ಮೆಹಂದಿ ಹಾಕಿಸ್ಕೊತಾ ಇರೋದು. ಇದಲ್ಲದೇನೂ ಕೂಡ ಇನ್ನೊಂದು ಫಸ್ಟ್ ಟೈಮ್ ನಾನು ನೋಡಿದ್ದು ಅಂದರೆ ನಮ್ಮಮ್ಮ ಮೆಹಂದಿ ಹಾಕಿಸ್ಕೊಂಡಿದ್ದು. ಫಾರ್ ದ ಫಸ್ಟ್ ಟೈಮ್ ಅವ್ರು ಮೆಹಂದಿ ಹಾಕಿಸ್ಕೊಂಡಿದ್ದು. ಬಟ್ ಅವ್ರಿಗೂ ಕೂಡ ತುಂಬಾ ಖುಷಿಪಟ್ಟರು ಮೆಹಂದಿ ಹಾಕಿಸ್ಕೊಂಡಿದ್ದಕ್ಕೆ. ಸೊ ಅವ್ರ ಮದುವೆಲೂ ನಾನು ಮೆಹಂದಿ ಹಾಕಿಸ್ಕೊಂಡಿರಲಿಲ್ಲ ಅಂತ ಅಂತಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ತುಂಬ ಲೇಟ್ ನೈಟಾಗೂ ಕೂಡ ನಾವು ವಾಪಸ್ ಬಂದ್ವಿ. ಸೊ ಪ್ರಬಲಾ ಮ್ಯಾಮ್ ಬಂದಿದ್ದರು, ಮಹಾಲಕ್ಷ್ಮಿ ಮ್ಯಾಮ್ ಬಂದಿದ್ದರು, ನಾನು, ನನ್ನ ಮಕ್ಕಳು, ನಮ್ಮಮ್ಮ ಇಷ್ಟು ಜನನೂ ಹೋಗಿದ್ವಿ. ನಾವಿದ್ದಿದ್ದ ಕಡೆ ಯಾವಾಗಲೂ ಒಂದು ಕೆಲಸ ನಡೆಯೋವಂಥದ್ದು ಏನು ಅಂದರೆ ಫೋಟೋ ಸೆಷನ್. ಸೊ ಯಾವಾಗಲೂ ಕೂಡ ನಾವುಗಳು ಸೇರ್ಕೊಂಡ್ವಿ ಅಂದರೆ ಫೋಟೋ ಸೆಷನ್, ಒಂದು ಫೋಟೋ ಆದರೂ ತೊಗೋಬೇಕು. ಸೊ ಅವತ್ತು ಬಿಡೋಕ್ಕಾಗತ್ತಾ, ಅದರಲ್ಲಿ ಬೇರೆ ಮೆಹಂದಿ ಡೇ. ಸೊ ಸಿಕ್ಕಾಬಟ್ಟೆ ಫೋಟೋ ತೊಗೊಂಡ್ವಿ. ಲಾಸ್ಟಲ್ಲಿ ಬೇರೆ ಫೋಟೋ ತೊಗೊಂಡಿದ್ರಿಂದ ಲೈಟ್ಗಂತೂ ಸಖತ್ತಾಗಿ ಮಿಂಚ್ತಾ ಇದ್ವಿ ಮಾತ್ರ. ಮೆಹಂದಿ ನೆಕ್ಸ್ಟ್ ಡೇ ನನ್ನ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಾರ್ಕಾಗಿ ಮೆಹಂದಿ ಬಂದಿದೆ. ಸೊ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಎಂಗೇಜ್ಮೆಂಟ್ ಇತ್ತು. ಸೊ ಮಾರ್ನಿಂಗ್ ಎಂಗೇಜ್ಮೆಂಟ್, ಈವ್ನಿಂಗ್ ರಿಸೆಪ್ಷನ್. ಸೊ ಈ ಲುಕ್ಕು, ಎಂಗೇಜ್ಮೆಂಟ್ ಲುಕ್ಕು ಹೇಗಿದೆ, ಹೇಗೆ ಕಾಣ್ತಿದ್ದಾರೆ ನಮ್ಮ ಮಾಮ. ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಸ್ಟೇಜ್ ಮೇಲೆ ನೀವು ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿದೆ. ಫೋಟೋಗೆ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಹೇಳಿ. ಇದಾದಮೇಲೆ ಗಂಡಿನ ಆಗಮನ. ಸೊ ಛತ್ರಕ್ಕೆ ವರ ಬಂದಾಯಿತು. ಅವ್ರನ್ನ ವೆಲ್ಕಮ್ ಕೂಡ ಮಾಡಿದ್ರು. ಇದಾದಮೇಲೆ ಎಂಗೇಜ್ಮೆಂಟ್ ಶುರು ಆಯಿತು. Oh,
ಹರ್ಷ ಈ ಕಡೆ ಬಾ. ಹರ್ಷ ಕ್ಯಾಮ್ರಾ ಇದೆಲ್ಲ ಮಧ್ಯಾಹ್ನ ಮನೆಗೆ ಬಂದು ಸಾಯಂಕಾಲ ರಿಸೆಪ್ಷನ್ಗೆ ರೆಡಿಯಾಗಿ ನಾವು ಚೌಟ್ರಿಗೆ ಹೋದ್ವಿ. ಸೊ ಈ ಪರ್ಟಿಕ್ಯುಲರ್ ಲುಕ್ ಫಾರ್ ರಿಸೆಪ್ಷನ್. ಸೊ ಈ ಪರ್ಟಿಕ್ಯುಲರ್ ಕಾಸ್ಟ್ಯೂಮ್ ಡ್ರೆಸ್ ಏನು ತೊಗೊಂಡಿದ್ದು, ಇದು ಕಲ್ಯಾಣ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದಂಥದ್ದು. ಹೇಗೆ ಕಾಣ್ತಿದ್ದಾರೆ, ಮೇಕಪ್ ಅಂತೂ ಸೂಪರಾಗಿ ಮಾಡಿದರು. ನನಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ನಮ್ಮ ಗ್ಯಾಂಗ್, ಸೊ ನನ್ನ ಸ್ಟೂಡೆಂಟ್ಸ್ಗಳು ಕೂಡ ಬಂದಿದ್ದರು. ಅದಾದಮೇಲೆ ನೆಕ್ಸ್ಟ್ ಡೇ ಮುಹೂರ್ತ. ಸೊ ನಾನು ಪೂರ್ತಿ ಇನ್ ಡೀಟೇಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಟ್ ವಿಡಿಯೋ ಹಾಕಿದ್ದೀನಿ. ಪರ್ಟಿಕ್ಯುಲರ್ಲಿ ವಿಡಿಯೋ ಮಾಡಿರೋ ಕಾರಣ ಮಾಮಿನ ಡ್ರೆಸ್ಗಳ ಬಗ್ಗೆ ಅಥವಾ ಅವರ ಸೀರೆಗಳು ಅದ್ರ ಬಗ್ಗೆ ನಿಮಗೆ ಒಂದು ಲುಕ್ ತೋರಿಸೋಣ ಅನ್ನೋದಕ್ಕೋಸ್ಕರ ಅಷ್ಟೇ ಈ ವಿಡಿಯೋ
ನಾವೊಂದಷ್ಟು ಫೋಟೋ ತೊಗೊಂಡ್ವಿ ನಾನು ನನ್ನ ಮಕ್ಕಳ ಜೊತೆ. ಅದಾದಮೇಲೆ ಮೇಘಾ ಮ್ಯಾಮ್ದು ಒಂದಷ್ಟು ವಿಡಿಯೋಸ್ ಮಾಡಿದೆ. ನೋಡಿ ಫೋಟೋಸ್ ಹಾಕಿದ್ದೀನಿ, ಹೇಗೆ ಕಾಣ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿ, ಓಕೆನಾ. ಮುಗೀತು, ಊಟ ಮಾಡಿ ಮನೆಗೆ ಬಂದ್ವಿ. ಅದಾದಮೇಲೆ ಮ್ಯಾಮ್ ಬರ್ಡೇ ಸೆಲೆಬ್ರೇಷನ್. ಸೊ ಮಿಡ್ನೈಟಲ್ಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅವ್ರ ಮನೆಯಲ್ಲೂ ಕೂಡ ತುಂಬ ಜನನೇ ಇದ್ದರು. ಸೊ ನಾವು ಹೋಗಿ ಕೇಕ್ ತೊಗೊಂಡೋಗಿ ಸೆಲೆಬ್ರೇಟ್ ಮಾಡಿ ಬಂದ್ವಿ. ಅದಾದಮೇಲೆ ಬೀಗ್ರೂಟ. ಸೊ ಹಾಗೆ ನಮ್ಮ ಫ್ಯಾಮಿಲಿ ಜೊತೆ ನಾನು ಬೀಗ್ರೂಟಕ್ಕೆ ಹೋಗಿದ್ದೆ. ನಮ್ಮ ಕೊಲೀಗ್ಸು ಕೂಡ ಬಂದಿದ್ದರು. ಸೊ ಬೀಗ್ರೂಟದ ಲುಕ್ ಇದು. ಈ ಪರ್ಟಿಕ್ಯುಲರ್ ಡ್ರೆಸ್ನ ನಾವು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಸೊ ಹೇಗಿದೆ ಇದನ್ನು? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆದರೆ ಒಬ್ವಿಯಸ್ಲಿ ಲೈಕ್ ಮಾಡಿ.